ಒಂದಾನೊಂದು ಕಾಲದಲ್ಲಿ ಒಂದು ಪುಟ್ಟ ಹಳ್ಳಿಯಲ್ಲಿ ಸೋಮಣ್ಣ ಎಂಬ ರೈತನಿದ್ದ. ಅವನಿಗೆ ಸ್ವಂತ ಭೂಮಿ ಇರಲಿಲ್ಲ. ಇನ್ನೊಬ್ಬರ ಜಮೀನಿನಲ್ಲಿ ಕೂಲಿ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದ. ಅವನಿಗೆ ಹೆಂಡತಿ ಮತ್ತು ಇಬ್ಬರು ಪುಟ್ಟ ಮಕ್ಕಳಿದ್ದರು. ಎಷ್ಟೇ ಬಡತನವಿದ್ದರೂ ಸೋಮಣ್ಣ ಎಂದೂ ಸುಳ್ಳು ಹೇಳುತ್ತಿರಲಿಲ್ಲ ಅಥವಾ ಅಡ್ಡದಾರಿಯಲ್ಲಿ ಹಣ ಮಾಡುವ ಯೋಚನೆ ಮಾಡುತ್ತಿರಲಿಲ್ಲ. ಕಾಯಕವೇ ಕೈಲಾಸ ಎಂಬುವುದು ಅವನ ಮಂತ್ರವಾಗಿತ್ತು. ಆ ವರ್ಷ ಮಳೆ ತುಂಬ ಕಡಿಮೆಯಾಗಿತ್ತು. ಹಳ್ಳಿಯ ಕೆರೆಗಳೆಲ್ಲ ಬತ್ತಿ ಹೋಗಿದ್ದವು. ಕೆಲಸ ಸಿಗುವುದು ಕಷ್ಟವಾಯಿತು. ಮನೆಯಲ್ಲಿ ಮಕ್ಕಳು ಹಸಿವಿನಿಂದ ಅಳುತ್ತಿದ್ದರು. ಸೋಮಣ್ಣನಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಒಂದು ದಿನ ಸೋಮಣ್ಣ ಕೆಲಸ ಹುಡುಕುತ್ತಾ ಪಕ್ಕದ ಊರಿನ ಜಮೀನ್ದಾರರ ಬಳಿ ಹೋದ. ಜಮೀನ್ದಾರರು ಹೇಳಿದರು, ಸೋಮಣ್ಣ, ನನ್ನ ಹೊಲದ ಮೂಲೆಯಲ್ಲಿ ಒಂದು ಹಳೆಯ ಬಾವಿ ಇದೆ. ಅದು ಮಣ್ಣಿನಿಂದ ಮುಚ್ಚಿ ಹೋಗಿದೆ. ನೀನು ಅದನ್ನು ಅಗೆದು ಸರಿಪಡಿಸಿದರೆ ನಿನಗೆ 10 ಸೇರು ಅಕ್ಕಿ ಕೊಡುತ್ತೇನೆ ಎಂದು ಹೇಳಿದನು. ಸೋಮಣ್ಣ ಸಂತೋಷದಿಂದ ಒಪ್ಪಿಕೊಂಡ. ಸುಡುವ ಬಿಸಿಲನ್ನೂ ಲೆಕ್ಕಿಸದೆ ಅಗೆಯಲು ಶುರು ಮಾಡಿದ. ಬೆವರು ಸುರಿಯುತ್ತಿತ್ತು. ಕೈಯಲ್ಲಿ ಗುಳ್ಳೆಗಳಾಗಿದ್ದವು. 2 ದಿನಗಳ ಕಾಲ ಸತತವಾಗಿ ಅಗೆದ ನಂತರ ಅವನ ಸಲಿಕೆಗೆ ಯಾವುದೋ ಲೋಹದ ವಸ್ತು ತಗುಲಿದ ಶಬ್ದವಾಯಿತು. ಕುತೂಹಲದಿಂದ ಮಣ್ಣನ್ನು ಸರಿಸಿದಾಗ ಅಲ್ಲಿ ಒಂದು ಬೆಳ್ಳಿಯ ಪಾತ್ರೆ ಇತ್ತು. ಆ ಪಾತ್ರೆಯನ್ನು ನೋಡಿದ ತಕ್ಷಣ ಯಾರಾದರೂ ಅದರ ಮೇಲೆ ಆಸೆ ಪಡುತ್ತಿದ್ದರು. ಅದನ್ನು ಮಾರಿ ತನ್ನ ಬಡತನವನ್ನು ನೀಗಿಸಿಕೊಳ್ಳಬಹುದಿತ್ತು. ಆದರೆ ಸೋಮಣ್ಣ ಹಾಗೆ ಮಾಡಲಿಲ್ಲ. ಅವನು ನೇರವಾಗಿ ಜಮೀನ್ದಾರರ ಬಳಿ ಹೋಗಿ, ಸ್ವಾಮಿ, ಬಾವಿ ಅಗೆಯುವಾಗ ಈ ಪಾತ್ರೆ ಸಿಕ್ಕಿತು. ಇದು ನಿಮ್ಮ ಭೂಮಿಯಲ್ಲಿ ಸಿಕ್ಕಿದ್ದರಿಂದ ನಿಮಗೇ ಸೇರಬೇಕು ಎಂದು ಒಪ್ಪಿಸಿದ. ಜಮೀನ್ದಾರರು ಸೋಮಣ್ಣನ ಪ್ರಾಮಾಣಿಕತೆಯನ್ನು ನೋಡಿ ಆಶ್ಚರ್ಯಪಟ್ಟರು. ಅವರು ಆ ಪಾತ್ರೆಯನ್ನು ಪರೀಕ್ಷಿಸಿದಾಗ ಅದು ಸಾಮಾನ್ಯ ಪಾತ್ರೆಯಲ್ಲ, ಅದೊಂದು ಅಕ್ಷಯ ಪಾತ್ರೆ ಎಂದು ತಿಳಿಯಿತು. ಅದರಲ್ಲಿ ಏನೇ ಹಾಕಿದರೂ ಅದು 100 ಪಟ್ಟು ಹೆಚ್ಚಾಗುತ್ತಿತ್ತು. ಜಮೀನ್ದಾರರು ಬಹಳ ದಯಾಮಯಿಯಾಗಿದ್ದರು. ಅವರು ಸೋಮಣ್ಣನಿಗೆ ಹೇಳಿದರು, ಸೋಮಣ್ಣ, ನಿನ್ನಂತಹ ಪ್ರಾಮಾಣಿಕ ಮನುಷ್ಯನನ್ನು ನಾನು ನೋಡಿಲ್ಲ. ಈ ಪಾತ್ರೆ ನನ್ನ ಜಮೀನಿನಲ್ಲಿ ಸಿಕ್ಕಿರಬಹುದು, ಆದರೆ ಇದನ್ನು ಹುಡುಕಿದ್ದು ನೀನು. ನಿನ್ನ ಬಡತನವನ್ನು ನೀಗಿಸಲು ಈ ಪಾತ್ರೆಯನ್ನು ನಿನಗೆ ಉಡುಗೊರೆಯಾಗಿ ನೀಡುತ್ತಿದ್ದೇನೆ. ಇದನ್ನು ತೆಗೆದುಕೊಂಡು ಹೋಗಿ ನಿನ್ನ ಕುಟುಂಬದ ಜೊತೆ ಸುಖವಾಗಿ ಬಾಳು ಎಂದು ಹೇಳಿದನು. ಸೋಮಣ್ಣ ಆ ಪಾತ್ರೆಯನ್ನು ಮನೆಗೆ ತಂದನು. ಅದರಲ್ಲಿ 1 ಕಾಳು ಅಕ್ಕಿ ಹಾಕಿದರೆ ಅದು ತುಂಬ ತುಳುಕುತ್ತಿತ್ತು. ಸೋಮಣ್ಣ ಕೇವಲ ತನ್ನ ಕುಟುಂಬಕ್ಕೆ ಮಾತ್ರವಲ್ಲದೆ ಇಡೀ ಹಳ್ಳಿಯ ಬಡವರಿಗೂ ಊಟ ಹಾಕಲು ಶುರು ಮಾಡಿದ. ಅವನ ಪ್ರಾಮಾಣಿಕತೆಯಿಂದಾಗಿ ಅವನಿಗೆ ಸುಖ, ಶಾಂತಿ ಮತ್ತು ಗೌರವ ದೊರೆಯಿತು. ಕಥೆಯ ನೀತಿ: ಪ್ರಾಮಾಣಿಕತೆಗೆ ಯಾವಾಗಲೂ ಒಳ್ಳೆಯ ಫಲ ಸಿಗುತ್ತದೆ. ಕಷ್ಟಕಾಲದಲ್ಲೂ ಧರ್ಮ ಬಿಡಬಾರದು.